ಪದ್ಮಿನಿ ಕ್ಲಿನಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಿಮ್ಮ ಲೈಂಗಿಕ ಸಮಸ್ಯೆಗಳಿಗೆ ಪರಿಹಾರ ಇಲ್ಲಿದೆ. ಈಗಾಗಲೇ ಸಾಕಷ್ಟು ಜನ ಕರೆ ಮಾಡಿದ್ದಾರೆ, ಮತ್ತಷ್ಟು ಜನ ನಮ್ಮ ಜೊತೆ ಮಾತಾಡೋದಕ್ಕೆ ಕಾಯ್ತಾ ಇದ್ದಾರೆ. ತುಂಬ ಜನ ಕಾಲರ್ಸ್ಗಳನ್ನ ನಾವು ಅಟೆಂಡ್ ಮಾಡ್ತಕ್ಕಂಥ ಸಮಯ. ದಾವಣಗೆರೆಯಿಂದ ಈಗ ಈರಣ್ಣ ಅಂತ ಕರೆ ಮಾಡಿದ್ದಾರೆ. ಈರಣ್ಣ ಅವರೇ ಹೇಳಿ, ಏನು ಸಮಸ್ಯೆ ಇದೆ ನಿಮಗೆ? ಸರ್, ಏನು ಸಮಸ್ಯೆ ಇಲ್ಲ. ಜನರಲ್ ಒಂದು ಪ್ರಶ್ನೆ. ನಮಸ್ಕಾರ, ಒಳ್ಳೆ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ರಿ ಸರ್. ಓಕೆ, ಥ್ಯಾಂಕ್ ಯು. ಹೇಳಿ ಸರ್, ಈಗ ನಮ್ಮ ಒಬ್ಬರು ಸ್ನೇಹಿತರ ಮಗನಿಗೆ ಮದುವೆ ಮಾಡಿಬಿಟ್ರು. ಸ್ವಲ್ಪ ಕ್ಲಿಯರ್ ಆಗಿ ಮಾತಾಡ್ಬೋದಾ ಈರಣ್ಣ ಅವರೇ? ಸರ್, ಈಗ ಸ್ವಲ್ಪ ದಿವಸದಿಂದ ನಮ್ಮ ಸ್ನೇಹಿತರ ಮಗಳಿಗೆ ಒಂದು ಮದುವೆ ಮಾಡಿಕೊಟ್ರು. ಓಕೆ. ಆ ಹುಡುಗನ ಹತ್ರ ಯಾವುದೇ ಲೈಂಗಿಕ ಆಸಕ್ತಿನೇ ಇಲ್ಲ ಅಂತ ಡೈವರ್ಸ್ ಆಯ್ತು. ಹಿಂದೆ ನಮ್ಮ ಪೂರ್ವಿಕರು ಮಾಡ್ತಿರ್ಲಿಲ್ಲ. 6 ತಿಂಗಳ ಮುಂಚೆನೆ ನಿಶ್ಚಿತಾರ್ಥ ಮಾಡಿ ಹುಡುಗ ಹುಡುಗಿನ ಜೊತೆಗೆ ಬರಾಕ್ ಬಿಡ್ತಿದ್ರು. ಅದು ಕರೆಕ್ಟಾ ಅಥವಾ ಈಗ ಮಾಡ್ತಾ ಇರೋದು ಬೆಳಿಗ್ಗೆ ನೋಡಿ ಸಾಯಂಕಾಲ ಮದುವೆ ಮಾಡೋದು ಕರೆಕ್ಟಾ ಅಂತ ಕೇಳೋಕ್ಕೋಸ್ಕರ ಪ್ರಶ್ನೆ ಮಾಡಿದ್ರು. ಓಕೆ, ವೈದ್ಯರು ಅದಕ್ಕೆ ಸೂಕ್ತ ಉತ್ತರ ಕೊಡ್ತಾರೆ ಖಂಡಿತ. ಮೊದಲನೇದು ಹಿಂದಿನ ಕಾಲದಲ್ಲೆಲ್ಲ ಅಂತರ್ಪಟ್ಟ ಸರದ ಮೇಲೇನೆ ಅವ್ರ ಮುಖ ನೋಡ್ತಾ ಇದ್ರು ಹುಡುಗ ಹುಡುಗಿ. ಈಗ ಹುಡುಗ ಹುಡುಗಿ ಮದುವೆಗೆ ಮುಂಚೆ ಗೊತ್ತಾಗಿದ್ರೆ ಎಲ್ಲಾನು ಒಬ್ರಿಗೊಬ್ರು ತಿಳ್ಕೊಂಡು ಓಡಾಡಿ ಎಲ್ಲ ಮಾಡಿನೂ ಮುಗಿಸಿರ್ತಾರೆ. ಎಲ್ಲ ತರದಲ್ಲೂ ಇರುತ್ತೆ ಅದು ಖಂಡಿತ. ಹಾಗಂತ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದ್ರೆ ತುಂಬಾ ಅವರು ಬಹಳ ಕಾಮನ್ ಆಗಿ ಉಪಯೋಗಿಸುವಂತ ವರ್ಡ್ ಅಂದ್ರೆ ಕಂಪ್ಯಾಟಬಿಲಿಟಿ. ನಮ್ಮಿಬ್ರಲ್ಲಿ ಸರಿಯಾದ ಹೊಂದಾಣಿಕೆ ಇದೆಯಾ ಇಲ್ವಾ ಅನ್ನೋದನ್ನೇ ಈಗ ಬಹಳಷ್ಟು ಜನ ಹುಡುಗ ಹುಡುಗಿಯರು ನೋಡೋದು. ಅಂದರೆ ಇಬ್ಬರದು ಒಂದೇ ರೀತಿಗೆ ಅವರ ಭಾವನೆಗಳು, ಮಾನಸಿಕ ಸ್ಥಿತಿ, ಅವರ ಅನಿಸಿಕೆಗಳು ಅದೆಲ್ಲ ಒಂದೇ ರೀತಿ ಇದೆಯಾ, ಒಬ್ರಿಗೊಬ್ರು ಹೊಂದಾಣಿಕೆ ಆಗತ್ತಾ ಅಂತ ಈಗಿನ ಬಹಳಷ್ಟು ಜನ ಹುಡುಗ ಹುಡುಗಿರು ಇದ್ರ ಬಗ್ಗೆ ಮೊದಲು ಯೋಚನೆ. ಈಗ ಹೊರರ ಬಾಹ್ಯ ರೂಪಕ್ಕಿಂತ ಇವರಿಗೆ ಇದೆಲ್ಲ ಬಹಳ ಮುಖ್ಯ ಆಗತ್ತೆ ಈಗಿನ ಯಂಗ್ಸ್ಟರ್ಸ್ಗೆ. ಹಾಗಾಗಿ ಏನಾಗುತ್ತೆ, ನಾವು ಒಬ್ರೊಬ್ಬರಿಗೆ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ನಾವು ಒಂದೇ ರೀತಿ ಯೋಚನೆ ಮಾಡ್ತೀವ, ಒಂದೇ ರೀತಿ ನಾವು ಸರಿಯಾಗಿದೆಯಾ ನಮ್ಮ ಅನಿಸಿಕೆ ಅವ್ರ ಅನಿಸಿಕೆ ಅನ್ನೋದನ್ನ ನೋಡ್ತಾರೆ. ಇವಾಗ ಮೊದಲೆಲ್ಲ ಮನೆತನಗಳನ್ನು ನೋಡಿ ಇವ್ರ ಮನೆತನ ಅವ್ರ ಹೊಂದಾಣಿಕೆ ಆಗುತ್ತೆ, ನಮ್ಮ ಥರನೇ ಅವರು ಜನಗಳಿದ್ದಾರೆ ಅಥವಾ ನಮ್ಮ ಲೆವೆಲ್ಗೆ ನಮ್ಮ ಕ್ಲಾಸ್ಗೆಲ್ಲ ಹೊಂದಾಣಿಕೆ ಆಗುತ್ತೆ ಅಂತ ಒಂದು ರೀತಿನಲ್ಲಿ ಮಾಡ್ಕೊಂಡು ಹೋಗ್ತಿದ್ರು. ಅದು ಬಹಳಷ್ಟು ಜನ ಹುಡುಗ ಹುಡುಗಿನೂ ಒಪ್ಕೊಂಡು ಹೇಗೋ ಒಂದು ಒಳ್ಳೆ ರೀತಿನಲ್ಲಿ ನಮ್ಮ ಪಾಲಿಗೆ ಬಂದಿದ್ದು ಪಂಚಾಮೃತ ಅನ್ನೋ ರೀತಿನಲ್ಲಿ ಅವರು ಹೊಂದಾಣಿಕೆ ಮಾಡ್ಕೊಂಡು ಹೊಟ್ಟೋಗ್ತಾ ಇದ್ರು. ಎಲ್ಲಾನು ಬಹಳ ದೊಡ್ಡದು ಮಾಡ್ತಿರ್ಲಿಲ್ಲ. ಸಣ್ಣ ಪುಟ್ಟ ಕಲಹಗಳು, ವೈಮನಸ್ಯಗಳು ಇದೆಲ್ಲ ಫ್ಯಾಮಿಲೀಸ್ನಲ್ಲೂ ಬಂದೇ ಬರ್ತಾ ಇತ್ತು, ಇದ್ದೇ ಇರ್ತಾ ಇತ್ತು. ಬರ್ತಾ ಅದು ಒಂದಕ್ಕೊಂದಕ್ಕೆ ಸರಿ ಹೋಗ್ಬಿಟ್ಟು ಅದು ಹಾಗೆ ಮಕ್ಕಳಾಗಿ ಒಂದು ಸಂಸಾರ ಶುರುವಾದ್ಮೇಲೆ ಎಲ್ಲ ಸರಿ ಹೋಗ್ತಿತ್ತು. ಈಗಿನ ಕಾಲದಲ್ಲಿ ಎಲ್ಲಾನು ಆ ಥರ ಒಪ್ಕೊಳ್ಳೋದ್ರ ರೀತಿನಲ್ಲಿ ಇಲ್ಲ. ನಾನು ಯಾತಕ್ಕೆ ಕಡಿಮೆ, ನಾನು ಯಾತಕ್ಕೆ ಒಪ್ಕೊಳ್ಬೇಕು, ನಾನು ಯಾತಕ್ಕೆ ಸೋಲ್ಬೇಕು ಅನ್ನೋ ಈ ಅಹಂ ಅನ್ನೋ ಒಂದು ಈಗೋ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ಹಾಗಾಗಿ ಬಹಳಷ್ಟು ಮದುವೆಗಳು ನಾವು ನೋಡ್ತಾ ಇರೋ ಹಾಗೆ ಈಗಿನ ಒಂದು ಅಧ್ಯಯನಗಳ ಪ್ರಕಾರ ವಿಚ್ಛೇದನಗಳಲ್ಲಿ ಮದುವೆಯಾದ 5 ವರ್ಷದ ಒಳಗೆ, ಅದರೊಳಗೂ 1 ವರ್ಷದ ಒಳಗೆ ಬಹಳಷ್ಟು ಜನ ಈ ಚಿಕ್ಕ ವಯಸ್ಸಿನವರು ಈಗ ನಾವು ವಿಚ್ಛೇದನಕ್ಕೆ ಹೋಗ್ತಾ ಇದ್ದಾರೆ ಅಂತ. ಸಣ್ಣ ಪುಟ್ಟ ವಿಷಯಗಳು ಅವರು ಒಂಥರ ಅದನ್ನು ಒಪ್ಕೊಳ್ಳೋ ರೀತಿನಲ್ಲೇ ಇಲ್ಲ ಅವರು. ನಾವೆಲ್ಲ ಅಂತ ಹೇಳಿದ್ರೆ ನಮ್ಮ ಹಿಂದಿನ ಜನರೇಷನ್ ಕಾಂಪ್ರಮೈಸ್ ಅನ್ನೋ ಒಂಥರ ಇರಲಿ, ನಾವು ಏನು ಪರವಾಗಿಲ್ಲ, ಒಬ್ರನ್ನೊಬ್ರನ್ನ ನಾವು ಒಪ್ಕೊಳ್ಳೇಬೇಕಾಗತ್ತೆ. ಪ್ಲಸ್ ಅಂಡ್ ಮೈನಸ್ 2 ಪಾಯಿಂಟ್ಸ್ ಒಪ್ಕೊಳ್ಬೇಕು. ಅವರಲ್ಲಿರೋ ಅಂತ ಯಾವುದು ಸಕಾರಾತ್ಮಕ ನಕಾರಾತ್ಮಕ ಭಾವನೆಗಳು 2 ರೀತಿಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಅದನ್ನು ಅಲ್ಲಲ್ಲಿಗೆ ಬಿಡಬೇಕು. ಕೆಲವು ವಿಷಯಗಳನ್ನ ದೊಡ್ಡದು ಮಾಡಕ್ಕೆ ಹೋಗ್ತಿರ್ಲಿಲ್ಲ. ಇವಾಗ ಏನಾಗ್ತಿದೆ, ಸಣ್ಣ ಪುಟ್ಟ ವಿಷಯಗಳು ಬಹಳ ದೊಡ್ಡದಾಗ್ತಾ ಇದೆ. ಜನರು ವಿದ್ಯಾವಂತರಾಗ್ತಾ ಇದನ್ನ ಯೋಚನೆ ಮಾಡ್ತಾರೆ. ಇದನ್ನ ಕೆಲವು ಸಲ ಏನಾಗುತ್ತೆ ತಪ್ಪಾಗಿ ಕೂಡ ತಿಳ್ಕೊಳ್ಳುವಂಥದ್ದು. ಅದೇ ಈಗ ವಿವಾಹ ಪೂರ್ವ ಮಾರ್ಗದರ್ಶನ ನೀವು ಹೇಳ್ತಾ ಇದ್ದೀವಿ, ಇಂಥದನ್ನೆಲ್ಲ ನಾವು ಕಡಿಮೆ ಮಾಡಿ. ಈಗ ಲೈಂಗಿಕ ಸಂಪರ್ಕ ಇವ್ರು ಯಾರೋ ಹೇಳಿದ್ರಲ್ಲ, ಅವರು ಸರಿಯಾಗಿ ಲೈಂಗಿಕ ಸಂಪರ್ಕ ಸರಿ ಇರಲಿಲ್ಲ, ಆಸಕ್ತಿ ಇರಲಿಲ್ಲ, ಅದಕ್ಕೋಸ್ಕರ ವಿಚ್ಛೇದನ ಆಯಿತು ಅಂತ. ಇಂಥ ತೊಂದರೆಗಳನ್ನು ಕೂಡ ನಾವು ಈ ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ಅಲ್ಲಿ ಮೊದಲೇ ಅವ್ರಿಗೆಲ್ಲ ನಾವು ಸರಿಯಾದ ರೀತಿ ಮಾರ್ಗದರ್ಶನ ಕೊಟ್ರೆ ಈ ರೀತಿ ಆಗುವಂಥ ತೊಂದರೆಗಳನ್ನ ಕಡಿಮೆ ಮಾಡ್ಬೋದು. ಮತ್ತೆ ತಪ್ಪು ತಿಳುವಳಿಕೆಗಳಿಂದ ಕೂಡ ಈ ರೀತಿ ಆಗಿರುತ್ತೆ. ಈಗ ಎಷ್ಟೋ ಸಲ ಮದುವೆ ಆದ ತಕ್ಷಣ ಕೆಲವು ಸಲ ನಾನು ಎಷ್ಟೋ ಸಲ ಹೇಳ್ತೀನಿ, ಮೊದಲು ಅವರು ಲೈಂಗಿಕ ಸಂಪರ್ಕ ಮಾಡಿದಾಗ ಎಷ್ಟೋ ಸಲ ಹುಡುಗರಿಗೆ ಆಗೋದಿಲ್ಲ. ಈ ನಿಮ್ರ ದೌರ್ಬಲ್ಯ ಇರ್ಬೋದು, ಶೀಘ್ರ ಸ್ಖಲನ ಇರ್ಬೋದು. ಆದ್ರಿಂದ ಮೊದಲ ಕೆಲವು ಸಂಭೋಗ ಕ್ರಿಯೆನಲ್ಲಿ ಸರಿಯಾದ ರೀತಿ ಅವ್ರಿಗೆ ಮಾಡಕ್ ಆಗಿರಲ್ಲ. ಆದ್ರೆ ಬರ್ತಾ ಇಬ್ರಿಗೂ ಹೊಂದಾಣಿಕೆ ಆದಂಗೆ ಅವರು ಕೂಡ ಒಂದು ಸಂಗಾತಿ ಸರಿಯಾದ ರೀತಿ ಸಹಕರಿಸಿದಾಗ ಇವೆಲ್ಲ ಸರಿ ಹೋಗುತ್ತೆ. ಆದ್ರೆ ಏನಾಗತ್ತೆ, ಅಷ್ಟ್ರೊಳಗೆ ಒಂದು ಹುಡುಗಿಗೆ ಈ ರೀತಿ ಒಂದು ಇರಬೇಕು ಹುಡುಗ ಅಂತ ಯಾವ್ದೋ ಒಂದು ಹೇಳಿರ್ತಾರೆ. ಅದಿಲ್ಲ ಅಂದ ತಕ್ಷಣ ಅವ್ರು ಇಡೀ ಊರಲ್ಲಿ ತಾಯಿ ಮನೆಗೆ ಹೋಗ್ಬಿಟ್ಟು ಅವ್ರು ಇಂಪಾರ್ಟೆಂಟ್, ಅವ್ರು ಏನೂ ಇದಿಲ್ಲ, ಅವ್ರು ಸರಿಯಾಗಿಲ್ಲ, ಅವ್ನು ಮನುಷ್ಯನೇ ಅಲ್ಲ, ಹುಡುಗನೇ ಅಲ್ಲ ಅನ್ನೋ ತರ ಒಂದು ಹಬ್ಸಿ ಏನ್ ಮಾಡ್ತಾರೆ. ಇನ್ನಷ್ಟು ಇವ್ರ ಆತ್ಮವಿಶ್ವಾಸಕ್ಕೆ ಧಕ್ಕೆ ಮಾಡಿಬಿಟ್ಟು
ಇರ್ತಾರೋ ಅವ್ರಿಗೆ ಮತ್ತಷ್ಟು ಅವ್ರು ಸರಿಯಾದ ರೀತಿ ಲೈಂಗಿಕ ಸಂಪರ್ಕ ಮಾಡೋಕ್ಕಾಗಲ್ಲ. ಈ ಥರ ನಾನು ಬಹಳಷ್ಟು ನೋಡಿದ್ದೀನಿ ಈ ಥರ ನಡೆಯೋದು. ಆದ್ರಿಂದ ಸರಿಯಾದ ರೀತಿ ತಿಳುವಳಿಕೆ ಇದ್ದು ಒಂದು ವೇಳೆ ಅವ್ರಿಗೆ ಸಂಪರ್ಕ ಆಗಿರಲಿಲ್ಲ ಅಂದರೆ ಲೈಂಗಿಕ ತಜ್ಞರ ಹತ್ರ ಅಥವಾ ಮಾನಸಿಕ ತಜ್ಞರ ಹತ್ರ ಬಂದು ಒಂದು ಸರಿಯಾದ ಆಪ್ತ ಸಮಾಲೋಚನೆ ಮಾಡಿಸಿದ್ರೆ ಈ ವಿಚ್ಛೇದ ನಂಗೆ ಖಂಡಿತ ನಿಲ್ಸಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ಬಹಳ ದಿನಗಳಲ್ಲಂತೂ ಇದು ತುಂಬಾನೇ ಜಾಸ್ತಿ ಆಗಿದೆ ಇದರದನ್ನು. ಇನ್ನು ಬಳ್ಳಾರಿಯಿಂದ ಹನುಮೇಶ್ ಅಂತ ಕರೆ ಮಾಡಿದ್ದಾರೆ. ಹನುಮೇಶ್ ಅವರೇ ಮಾತಾಡಿ, ಏನ್ ಸಮಸ್ಯೆ ಇದೆ ಹೇಳಿ. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ಕಾರ, ಹೇಳಿ ಮೇಡಮ್. ನಮಗೆ ಮದುವೆ 2 ವರ್ಷ ಆಗಿದೆ, ಮಕ್ಕಳಾಗಿಲ್ಲ ಮೇಡಮ್. ಓಕೆ, ಎಲ್ಲ ಪರೀಕ್ಷೆ ನಾವು ಸಂಭೋಗ ಮಾಡುವಾಗ ಲೈಂಗಿಕ ಕ್ರಿಯೆ ನಡೆಸುವಾಗ ಮೇಡಮ್ ನಮ್ಮ ವೀರ್ಯಾಣು ಒಳಗಡೆ ಎಂಟ್ರಿ ಆಗಿದೆ ಅಂತ ಹೆಂಗ್ ಫೈಂಡ್ ಔಟ್ ಮಾಡ್ಬೇಕು? ಅಲ್ಲ, ಇವಾಗ ನೀವು ಈಗ ವೀರ್ಯ ಪರೀಕ್ಷೆ ಮಾಡಿಸಿ ಅದರದೆಲ್ಲ ಅದು ಸಂಖ್ಯೆ ಚಲನೆ ಎಲ್ಲ ಚೆನ್ನಾಗಿತ್ತು ಅಂತ ಹೇಳಿದರೆ ನಿಮ್ಮ ಹೆಂಡತಿಯ ಪರೀಕ್ಷೆನಲ್ಲಿ ಕೂಡ ಎಲ್ಲ ಸರಿಯಾಗಿದ್ದರೆ ಸಾಧಾರಣವಾಗಿ ಗರ್ಭಧಾರಣೆ ಆಗೋಕ್ಕೆ ಏನೂ ತೊಂದರೆ ಆಗಲ್ಲ. ಕೆಲವು ಸಲ 1-2 ವರ್ಷ ಕೆಲವು ಕಾರಣಗಳಿಂದ ಆಗಿರಲ್ಲ. ಹಾಗೆ ಎಲ್ಲ ಸರಿ ಇದ್ದಾಗ ಸುಮಾರಾಗಿ ಮತ್ತೆ ಆಗುವಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ. ಆದರೆ ನೀವು ಸಂಭೋಗ ಕ್ರಿಯೆ ಸರಿಯಾಗಿದ್ದಾಗ ಸ್ವಲ್ಪ ಮಟ್ಟಿಗೆ ಅದನ್ನು ವೀರ್ಯ ಸ್ವಲ್ಪ ಹೊರಗಡೆ ಬಂದೇ ಬರುತ್ತೆ. ಭಾಳಷ್ಟು ಜನ ಇದನ್ನ ಒಂದು ತಪ್ಪು ತಿಳುವಳಿಕೆ ಇಟ್ಕೊಂಡು ಆ ವೀರ್ಯ ಎಲ್ಲ ಹೊರಗೆ ಬಂದ್ಬಿಡತ್ತೆ, ಅದರಿಂದ ಅದು ಮಕ್ಕಳಾಗೋದಿಲ್ಲ. ಎಲ್ಲ ವೀರ್ಯಾಣು ಗರ್ಭಕೋಶ ಏನು ಹೀರ್ಕೊಳ್ಳೋದಿಲ್ಲ. ಈ ವೀರ್ಯಾಣುಗಳ ಚಲನೆಯಿಂದ ಅದು ಒಳಗಡೆ ಗರ್ಭಕೋಶದ ಒಳಗೆ ಹೋಗಿ ಅದನ್ನ ಅಂಡಾಣುನ ಅದು ಸೇರೋದು. ಸ್ವಲ್ಪ ಪ್ರಮಾಣ ಸಾಕು, ಅದು 1 ಹನಿ ಸಾಕು. 1 ಹನಿನಲ್ಲಿ ಮಿಲಿಯನ್ಸ್ ಸ್ಪರ್ಮ್ಸ್ ಇರುತ್ತೆ ಸರಿಯಾಗಿತ್ತು ಅಂದಾಗ. ಆದ್ರಿಂದ ಅದ್ರ ಬಗ್ಗೆ ಅವ್ರು ಏನು ವರಿ ಮಾಡೋದು ಬೇಡ. ಆದ್ರೆ ಪರೀಕ್ಷೆಗಳನ್ನು ಒಂದ್ಸಲ ಮಾಡಿಸ್ಬೇಕಾಗುತ್ತೆ. ಇನ್ನು ಹಾವೇರಿಯಿಂದ ಸಂತೋಷ್ ಅಂತ ಕರೆ ಮಾಡಿದ್ದಾರೆ. ಸಂತೋಷ್, ಹೇಳಿ, ಏನ್ ಸಮಸ್ಯೆ ಇದೆ? ಸರ್ ನಮಸ್ತೆ. ಸರ್ ನಮಸ್ತೆ, ಹೇಳಿ, ಮಾತಾಡಿ ಸಂತೋಷ್. ಹೇಳಿ. ಅದೇ ನಮಗೆ ಈ ಶೀಘ್ರ ಇದು ಹಸ್ತ ಮೈಥುನ ಇದು ಆಗತ್ತೆ, ತೊಂದರೆ ಆಗತ್ತೆ. ಪ್ರತಿದಿನ ಹಸ್ತ ಮೈಥುನ ಮಾಡಿದ್ರೆ ತೊಂದರೆ ಏನಾಗತ್ತಾ ಮುಂದೆ ನಮಗೇನೋ ಮುಂದೆ ಜೀವನದಲ್ಲಿ ಅಂತ ಕೇಳಿದ. ಇದನ್ನು ಹಲವಾರು ಸಲ ಹೇಳಿದ್ದೀವಿ, ಆದರೂ ಕೂಡ ನಿಮಗೋಸ್ಕರ ಹೇಳ್ತಾ ಇದ್ದೀವಿ. ಹಸ್ತಮೈಥುನ ನೀವು ಪದೇ ತುಂಬ ಅದ್ರ ಬಗ್ಗೆನೇ ಮಾಡಿಕೊಂಡು ಬೇರೆ ರೀತಿ ನಿಮ್ಗೆ ತೊಂದರೆ ಕೊಡ್ತಾ ಇದ್ದರೆ ಅದು ಚಟವಾಗಿದ್ದರೆ ಖಂಡಿತ ತೊಂದರೆ ಆಗುತ್ತೆ. ಆದರೆ ಯಾವಾಗಲಾದರೂ ಲೈಂಗಿಕ ಉದ್ರೇಕ ಹೊರಹಾಕೋ ಒಂದು ಮಾರ್ಗವಾಗಿ ಯಾವಾಗಲಾದರೂ ನೀವು ಮಾಡಿ ಅದನ್ನು ಅದ್ರ ಬಗ್ಗೆ ಮರೆತರೆ ಖಂಡಿತ ಅದರಿಂದ ಯಾವುದೇ ತೊಂದರೆ ಇಲ್ಲ. ಅದರಿಂದ ಮದುವೆ ಮಾಡ್ಕೊಳ್ಳೋದಕ್ಕೂ ಖಂಡಿತ ತೊಂದರೆ ಇಲ್ಲ. ಓಕೆ, ಬ್ರೇಕ್ ತಗೊಳ್ತಕ್ಕಂಥ ಸಮಯ ಮೇಡಮ್. ಅದಕ್ಕೂ ಮೊದಲು ಒಂದು ಪತ್ರವನ್ನು ಓದ್ಬಿಡೋಣ. ಈಗ ಪತ್ರವನ್ನು ಬರೆದಿರ್ತಕ್ಕಂಥವ್ರು ತನುಜಾ ಅಂತ, ಇವರಿಗೆ ವಯಸ್ಸು 25. ಇವರಿಗೆ ವಜೈನಿಸ್ಮಸ್ ಎಂಬ ತೊಂದರೆ ಇದೆ. ಸಂಭೋಗ ಕ್ರಿಯೆಯಲ್ಲಿ ಬಹಳ ನೋವುಂಟಾಗುತ್ತೆ. ಈ ಸಮಸ್ಯೆ ನನಗೆ ಜೀವನದಲ್ಲಿ ಬಹಳ ಬೇಸರ ಉಂಟು ಮಾಡಿದೆ. ಡಾಕ್ಟರ್ ಹತ್ರ ತೋರಿಸ್ಕೊಂಡಿದ್ದೀನಿ, ಅವ್ರು ಹೇಳಿದ ಪ್ರಕಾರ ವ್ಯಾಯಾಮ ಮಾಡಿದ್ದೀನಿ, ಡೈಲೇಟರ್ ಕೂಡ ಉಪಯೋಗಿಸಿದೆ, ಏನೂ ಪ್ರಯೋಜನ ಆಗಲಿಲ್ಲ. ಲ್ಯೂಬ್ರಿಕೇಟಿಂಗ್ ಜೆಲ್ ಕೂಡ ಬಳಸೋದಕ್ಕೆ ಹೇಳಿದ್ರು, ಆದರೂ ಏನೇ ಮಾಡಿದ್ರು ಕೂಡ ತುಂಬ ತೊಂದರೆ ಆಗ್ತಾ ಇದೆ. ಈಗ ವೆಜಿನ ಸಡಿಲ ಆದಾಗ ಟೈಟ್ ಮಾಡೋದಕ್ಕೆ ಆಪರೇಷನ್ ಇರೋ ಹಾಗೆ ಈ ನನ್ನ ಸಮಸ್ಯೆಗೆ ಏನಾದರೂ ಆಪರೇಟಿವ್ ಟ್ರೀಟ್ಮೆಂಟ್ ಇದೆಯಾ, ಇದರಿಂದ ನಂಗೆ ತುಂಬ ಸಮಸ್ಯೆ ಆಗಿದೆ ಅಂತ ಕೇಳ್ಕೊಂಡಿದ್ದಾರೆ. ಈಗ ವಜೈನಿಸ್ಮಸ್ ನಾನಾ ಕಾರಣ, ಕೆಲವು ಸಲ ಈ ಬಿಗಿ ಕನ್ಯಾಪುರೆ ತೊಂದರೆಯಿಂದ ಏನಾದರೂ ವಜೈನಿಸ್ಮಸ್ ಪ್ರಾಬ್ಲಮ್ ಆಗಿದ್ರೆ ಖಂಡಿತ ಅದನ್ನು ಆಪರೇಷನ್ ಮಾಡಿದಾಗ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಆದರೆ ವಜೈನಿಸ್ಮ ಯೋನಿ ಸೆಡೆತ ಅಂತ ಅವ್ರಿಗೆ ಯಾವುದೇ ಒಂದು ಸಂಭೋಗ ಕ್ರಿಯೆ ಅಥವಾ ಅದನ್ನು ನೆನೆಸ್ಕೊಂಡ್ರೆ ಯೋಚನೆ ಮಾಡಿದರೆ ಯಾವುದೇ ಒಂದು ರೀತಿಯ ಯೋನಿ ಪ್ರವೇಶ ಅಂತ ಹೇಳಿದರೆ ಅವ್ರಿಗೆ ಅದರದ್ದು ಒಂದು ಗೊತ್ತಿಲ್ಲದಂಗೆನೆ ತೊಡೆ ಸ್ನಾಯುಗಳು ಮತ್ತು ಯೋನಿ ಸುತ್ತ ಇರುವಂಥ ಸ್ನಾಯುಗಳೆಲ್ಲ ಬಿಗಿಯಾಗೋಗಿ, ಹಾಗಾಗಿ ಅವರು ಸಹಜ ಸಂಭೋಗ ಕ್ರಿಯೆಗೆ ಅವರು ಸಹಕರಿಸೋಕೆ ಆಗೋದೇ ಇಲ್ಲ. ಅದು ಒಂದು ಡೀಪ್ ಸೀಟೆಡ್ ಫಿಯರ್ ಅನ್ನೋ ತರ. ಯಾವುದೇ ಒಂದು ಇದರಿಂದ ಸಂಭೋಗ ಕ್ರಿಯೆಯಿಂದ ನೋವಾಗ್ಬೋದು, ರಕ್ತಸ್ರಾವ ಆಗ್ಬೋದು, ಈ ತಪ್ಪು ತಿಳುವಳಿಕೆಗಳಿಂದ ಆಗಿರೋಂಥ ಕೆಲವರಲ್ಲಿ ಈ ರೀತಿ ಆಗಿರುತ್ತೆ. ಅದನ್ನ ಸುಮ್ಮನೆ ನೀವು ಸಡ್ಲ ಮಾಡು ಅಥವಾ ಜೆಲ್ ಉಪಯೋಗಿಸು ಇದು ಮಾಡು ಅಂದ್ರೆ ಖಂಡಿತ ಆಗಲ್ಲ. ಕೆಲವರು ಅವರು ಎಕ್ಸರ್ಸೈಸಸ್ ಡೈಲೇಟರ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಅಂತಿದ್ದಾರೆ, ಹೇಳಿದ್ದಾರೆ ಅವರು. ಬಹುಶಃ ಅದರ ಟ್ರೀಟ್ಮೆಂಟ್ ಎಲ್ಲ ತಗೊಂಡಿದ್ದಾರೆ ಅದನ್ನ. ಆದರೆ ಕೆಲವರಿಗೆ ಸ್ವಲ್ಪ ಹೆಚ್ಚಿನ ದಿನಗಳು ಹಿಡಿಸುತ್ತೆ. ತುಂಬಾ ಸಿವಿಯರ್ ಟೈಪ್ ಆಫ್ ವಜೈನಿಸ್ಮಸ್ ಇದ್ದಾಗ ಕೆಲವರು 1 ತಿಂಗಳಲ್ಲಿ ಸರಿ ಹೋಗ್ಬೋದು, ಕೆಲವರು 1 ವರ್ಷನೂ ತಗೊಳ್ಬೋದು. ಹಾಗಾಗಿ ಅದನ್ನ ಇನ್ನೂ ಸ್ವಲ್ಪ ದಿವಸ ಅದನ್ನ ಮುಂದುವರಿಸಿ ಅದನ್ನ ಡಿಸೆನ್ಸಿಟೈಸೇಷನ್ ಪ್ರೊಸೀಜರ್ ಅಂತ ಹೇಳ್ತೀವಿ, ಅದನ್ನ ಮಾಡಿದಾಗ ಖಂಡಿತವಾಗ್ಲೂ ಅವ್ರಿಗೆ ಸರಿ ಹೋಗುತ್ತೆ. ಅದು ಇನ್ನೊಂದು ಸ್ವಲ್ಪ ಅವ್ರು ಅಲ್ಲಿಗೇನೆ ಬಿಟ್ಬಿಡದೆ ಅದನ್ನ ಯಾರು ಮಾಡೋರು ಇನ್ನೂ ಆಗಿಲ್ಲ ಅನ್ನೋ ಒಂದು ಭಾವನೆ ಇಟ್ಕೊಳ್ಳದೆ ಸ್ವಲ್ಪ ಮುಂದುವರಿಸಿ ಅದನ್ನ ಇನ್ನೊಂದು ಸ್ವಲ್ಪ ದಿವಸ ಅದನ್ನ ಎಕ್ಸರ್ಸೈಸಸ್ ಎಲ್ಲ ಮಾಡಿದ್ರೆ ಖಂಡಿತ ಸರಿ ಹೋಗುತ್ತೆ. ಓಕೆ ವೀಕ್ಷಕರೇ, ಇನ್ನು ಸಾಕಷ್ಟು ಕಾಲಾವಕಾಶ ಇದೆ. ಈಗ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಮತ್ತೆ ಬರ್ತೀವಿ, ಮತ್ತಷ್ಟು ಕರೆಗಳನ್ನು ಸ್ವೀಕರಿಸ್ತೀವಿ. ಈಗ ಒಂದು ಪುಟ್ಟ ವಿರಾಮ.